ಸರ್, ಈಗ ಸಚಿವರು ದೆಹಲಿಗೆ ಹೋಗಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು. ಒಂದು ಸ್ಪಷ್ಟತೆ ಕೊಡಬೇಕು ನಾಯಕತ್ವದ ವಿಚಾರ ಅನ್ನುವಂತ ಮನವಿ ಮಾಡಿದ್ದಾರೆ ಅನ್ನೋದು. ನೋಡಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ನಲ್ಲಿ ಏನಿಗೆ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯ ಜನರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಮೊದಲಿಂದನೂ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸಿದ್ದೀನಿ. ಮತ್ತೊಮ್ಮೆ ಅಲ್ಲಿ ಹೈಕಮಾಂಡ್ ನಮ್ಮ ಮುಖಂಡರುಗಳಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದು ನಾನು ಸ್ವಾಗತವನ್ನು ಕೂಡ ಮಾಡ್ತೇನೆ. ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರ್ದು. ಎಷ್ಟು ದಿವಸ ಗೊಂದಲ ಮುಂದುವರಿಯುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಫಾರ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಗವರ್ನೆನ್ಸ್. ಸೊ ಫಾರ್ ದಟ್ ರೀಸನ್ ಅದನ್ನು ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ ಒತ್ತಾಯ ಮೊದಲಿಂದ ನಾನು ಮಾಡ್ತೀನಿ. ಇವತ್ತು ಮತ್ತೊಮ್ಮೆ ಹೈಕಮಾಂಡ್ನಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಾನು ಕೂಡ ದೆಹಲಿಗೆ 4ರ ನಂತರ ಹೋಗ್ತೀನಿ. ಶಾಸಕರೆಲ್ಲರೂ ಕೂಡ ಒಕ್ಕೊರಡು ಒತ್ತಾಯ ಇದೆ, ಒಂದು ಸ್ಪಷ್ಟತೆ ಬೇಕು ಮುಂದಿನ ಚುನಾವಣೆ ದೃಷ್ಟಿಯಿಂದ. ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ವಲ್ಲ ಸರ್? ಅವರು ಕೂಡ ದೇ ಆರ್ ಅಟ್ ಇಟ್. ಓನ್ಲಿ ಥಿಂಗ್ ಈಸ್ ಇವೆಲ್ಲ ಬಂದವಲ್ಲ, ಎಲೆಕ್ಷನ್ಸ್ಗಳು ಅವು ಇವೆಲ್ಲ ಬಂದಿದ್ದಾವೆ, ಆ ಕಡೆ ಬ್ಯುಸಿ ಇರ್ತಾರೆ. ಇದು ಆತುರದಲ್ಲಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಒಂದು ಮಾನಸಿಕ ಸ್ಥಿರತೆ ಇಟ್ಕೊಂಡು ಸರಿಯಾಗಿ ತೀರ್ಮಾನ ಮಾಡಬೇಕಾಗಿದೆ. ಇದು ಕರ್ನಾಟಕ ರಾಜ್ಯದ ಜನರ ಭವಿಷ್ಯ ಇದರಲ್ಲಿ ಅಡಗಿರುತ್ತದೆ, ಪಕ್ಷದ ಭವಿಷ್ಯನೂ ಕೂಡ ಅಡಗಿದೆ. ಆ ದೃಷ್ಟಿಯಿಂದ ಅವರು ಒಂದು ನಿಧಾನವಾಗಿ ವಿಚಾರ ಮಾಡಿ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸೂಕ್ತವಾದಂಥ ನಿರ್ಧಾರ, ಜನತೆಗೆ ಪಕ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ.